ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಹಾಗೂ ಯುವತಿಯರಿಗೆ ಪ್ರೀತಿ ಅಥವಾ ಮದುವೆ ಅಂದರೆ ಸ್ವಾರ್ಥದ ವ್ಯಾಮೋಹವಷ್ಟೇ ಎಂಬ ಅಭಿಪ್ರಾಯ ಗಟ್ಟಿಯಾಗಿ ಇತ್ತೀಚಿನ ಯುಗದಲ್ಲಿ ಮೂಡುತ್ತಿದೆ. ಪ್ರೀತಿಸಿ ಮದುವೆಯಾದ ಯುವಕ ಯುವತಿಯರಿಗೆ ಕೈಕೊಡುವುದು, ವ್ಯಾಮೋಹಕ್ಕೆ ಒಳಪಡುವುದು ಸುಲಭದ ಸಂಗತಿಯಾಗಿದೆ. ಅಂತಹುದೇ ಒಂದು ಪ್ರಕರಣ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ 4 ದಿನಗಳಿಂದ ಟಿವಿ ಚಾನೆಲ್ ಹಾಗೂ ಪತ್ರಿಕೆಯಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವ ಸಂಗತಿ ತಿಳಿದಿರುವುದೇ. ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಮತ್ತು ಹರೀಶ್ ಎಂಬುವವರು ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಇವರಿಗೆ ಒಂದು ಗಂಡು ಮಗು ಜನಿಸಿದ್ದು ತದನಂತರ ವಿಚ್ಛೇದನವನ್ನ ಪಡೆಯಲು ಮುಂದಾಗಿರುತ್ತಾರೆ. ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ರಸ್ತೆ ಅಮರನಾಥ್ ಎಂಬುವವರ ಜೊತೆಯಲ್ಲಿ ಮಹಿಳೆ ಸಂಯುಕ್ತ ಮತ್ತೆ ಪ್ರೇಮ ಸಲ್ಲಾಪವನ್ನ ನಡೆಸಿರುತ್ತಾರೆ. 2 ದಿನಗಳ ಹಿಂದೆಯಷ್ಟೇ ಅಮರನಾಥ್ ಮಾತನಾಡಿ ಯುವಕ ಮಾಧ್ಯಮದ ಮುಂದೆ ಬಂದು 5 ತಿಂಗಳ ಹಿಂದೆಯಷ್ಟೇ ಕೆಲವು ಮುಖಂಡರುಗಳ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿ ಮುಖಂಡರುಗಳಿಗೆ 2 ಲಕ್ಷ ರೂಪಾಯಿ ಹಣವನ್ನ ನೀಡಿರುತ್ತೇನೆ ಎಂದು ಆರೋಪಿಸಿದರು. ಅಮರನಾಥ್ ಸಂಘಟನೆಯ ಮುಖಂಡರುಗಳ ಮೇಲೆ ಕೇಸನ್ನ ದಾಖಲು ಮಾಡಿದ್ದೇನೆ ಎಂದು ಆರೋಪಿಸಿದರು. ಇದೇ ವಿಚಾರವಾಗಿ ಹ್ಯೂಮನ್ ರೈಟ್ಸ್ ತಾಲೂಕು ಅಧ್ಯಕ್ಷರಾದ ಕಾರ್ತಿಕ್ ಮಾತನಾಡಿ, ನಾವು ಯಾವುದೇ ಹಣವನ್ನ ಅಮರನಾಥ್ರಿಂದ ಪಡೆದಿಲ್ಲ. ಅವರು ಏನ್ ಹಣ ಕೊಟ್ಟಿರುತ್ತಾರೋ ಆ ಒಂದು ಹಣಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಈ ಸಂಯುಕ್ತ ಹಾಗೂ ಅಮರನಾಥ್ ನಮ್ಮ ಆಫೀಸಿಗೆ ಬಂದು ನಮಗೆ ತೊಂದರೆ ಆಗಿದೆ ಎಂದು ಹೇಳ್ತಾರೆ. ಇನ್ನು ಅವರ ವ್ಯವಹಾರವನ್ನ ಸ್ಪಷ್ಟನೆ ಮಾಡಿ ಅವರಿಬ್ಬರನ್ನ ದೂರ ಮಾಡಿ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಕ್ಕೆ ಬೆರೆಸಿ ಕಳುಹಿಸಿಕೊಟ್ಟಿರುತ್ತಾರೆ. ಅವರಿಬ್ಬರು ಮತ್ತೆ ಹಳೆ ಜಾಡಿನ ಮುಂದುವರೆಸಿಕೊಂಡು ನಮ್ಮ ಸಂಘಟನೆಯ ಹೆಸರನ್ನ ಆಚೆ ತೆಗೆದು ಸಂಘಟನೆಗೆ ಕೆಟ್ಟ ಹೆಸರು ತಂದು ಇಡುತ್ತಿದ್ದಾರೆ. ನಮ್ಮ ಸಂಘಟನೆಯಿಂದ ಅವರ ಬಳಿ ಯಾವುದೇ ಹಣವನ್ನ ಪಡೆದಿರುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ವರದಿ ಅರುಣ್ ಕುಮಾರ್, HM ASS ನ್ಯೂಸ್. ನನ್ನ ಹೆಸರು ಕಾರ್ತಿಕ್ KL ಅಂತ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ತಾಲೂಕು ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಏನಾಗಿದೆ, ನಮ್ಮ ಮೇಲೆ ಒಬ್ಬ ಅಮರ್ ಅಂತ ಆರೋಪ ಮಾಡ್ತಾನೆ, ನಾವು ದುಡ್ಡು ತಗೊಂಡಿದ್ದೀರಿ ಅಂತ. ಬಟ್ ನಾವು ಅವನ ಬಳಿ ಯಾವುದೇ ರೀತಿ ದುಡ್ಡು ತಗೊಂಡಿಲ್ಲ. ಅವನು ದುಡ್ಡು ಏನ್ ಕೊಟ್ಟಿರ್ತಾನೆ ಲಕ್ಷ್ಮಣ್ ಬಾಬು ಅವ್ರ ಅಕೌಂಟ್ಗೆ, ಅದನ್ನ ನಾವು ಕ್ಯಾಶ್ ಆಗಿ ಕೊಟ್ಟಿರ್ತೀರಿ. ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ, ಮತ್ತೆ ಅವ್ರಿಗೆ ಕೊಟ್ಟಿರೋ ಹೇಳಿಕೆನೂ ಇದೆ. ಈ ಅಮರ್ ಮತ್ತೆ ಸಂಯುಕ್ತ ಅನ್ನೋರು ಸುಮಾರು ಒಂದು 4 ತಿಂಗಳಿಂದ ನಮ್ಮ ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದು ತೊಂದರೆ ಆಗಿದೆ ಅಂತ ಹೇಳಿದಾಗ ಅವ್ರದ್ದೇನೋ ವ್ಯವಹಾರಗಳೆಲ್ಲ ಕ್ಲಿಯರ್ ಮಾಡಿ ನಾವಿಬ್ರು ದೂರ ಮಾಡಿ ಸ್ಟೇಷನ್ ಅಲ್ಲಿ ಮುಚ್ಚಳಿಕೆ ಮಾಡಿ ಕಳಿಸ್ತೀರಿ, ಮುಂದಿನ ಜೀವನ ಬದುಕೊಳ್ಳಿ ಅಂತ. ಬಟ್ ಅವ್ರು ಅದನ್ನ ಕಂಟಿನ್ಯೂ ಮಾಡ್ತೀರಾ, ಮತ್ತೆ ಹಳೆ ಚಾಳಿನ ಮುಂದೆ ಉರಿಸ್ಕೊಂಡು ಸಂಘಟನೆ ಹೆಸರನ್ನ ಆಚೆ ತೆಗೆದು ಕೆಟ್ಟ ಹೆಸರು ಸಂಘಟನೆಗಳಿಗೆ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡ್ತಾ ಇದಾರೆ. ನಮ್ಮ ಸಂಘಟನೆಯಿಂದ ಅವ್ರ ಬಳಿ ಯಾವುದೇ ರೀತಿ ದುಡ್ಡಾಗ್ಲಿ ಅಥವಾ ಇನ್ನೊಂದಾಗ್ಲಿ ತಗೊಂಡಿಲ್ಲ. ಅಕಸ್ಮಾತ್ ತಗೊಂಡಿರೋ ಪ್ರೂಫ್ ಇದ್ರೆ ತಗೊಂಬಂದು ಕೊಡ್ಬೋದು, ಅವಾಗ ನಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಬಹುದು. ಇನ್ಮೇಲೆ ಏನಾದ್ರು ನನ್ನ ಬಗ್ಗೆ ಆಗ್ಲಿ, ನಮ್ಮ ಸಂಘಟನೆ ಬಗ್ಗೆ ಆಗ್ಲಿ, ನಮ್ಮ ಸಂಘಟನೆ ಸದಸ್ಯರ ಬಗ್ಗೆ ಆಗ್ಲಿ ಯಾವ್ದಾದ್ರು ಆರೋಪ ಮಾಡಿದ್ರೆ, ಆರೋಪ ಪ್ರೂಫ್ ಸಮೇತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕಠಿಣವಾದ ಕಾನೂನು ರೀತಿಯ ಕ್ರಮಕ್ಕೆ ಕೋರುತ್ತೇವೆ ಹಾಗೂ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡುತ್ತೇವೆ. ಮೇಲೆ ಅವರ ಆರೋಪ ಮಾಡಬಾರ್ದು. ಮತ್ತೆ ನಾನು ಈ ಮೂಲಕ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೇನೆ. ನಮ್ಮ ತಾಲೂಕಿನಲ್ಲಿ ಸುಮಾರು 4 ದಿನದಿಂದ ಇದು ಏನಾಗಿದೆ ಅಂದ್ರೆ ಒಂಥರ ನಮ್ಮ ತಾಲೂಕಿನ ಮರ್ಯಾದೆ ಹೋಗೋ ಪ್ರಶ್ನೆ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು, ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇದನ್ನ ತಕ್ಷಣ ಇದು ಅವ್ರಿಗೆ ಏನು ಯಾರು ನ್ಯಾಯ ಒದಗಿಸ್ಬೇಕು ಅವ್ರು ಒದಗಿಸಿ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ಸರ್.